ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದೇನಪ್ಪ ಇಷ್ಟೊಂದೆಲ್ಲ ಕವರ್ ಮಾಡ್ಕೊಂಡು ಕಳ್ಳನ್ ಥರ ಹೋಯ್ತಾನೆ ಅಂತ ಅನ್ಕೋತೀರಾ? ಇಷ್ಟೆಲ್ಲ ಕವರ್ ಮಾಡ್ಕೊಂಡ್ರೆ ಅಲ್ಪ ಸ್ವಲ್ಪ ಈ ಚಳಿನ 5 ಗಂಟೆಲಿರೋ ಚಳಿನ ತಡಿಯೋಕ್ಕಾಗೋದು. ಸೊ 5 ಗಂಟೆಗೆ ಎದ್ದು 5:30ಗೆಲ್ಲ ನಾನು ಜಿಮ್ಮಿಗೆ ಬಂದು ಜಿಮ್ ಎಲ್ಲ ಓಪನ್ ಮಾಡಿ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿರ್ತೀನಿ. ಏನೋ ನಮ್ಮ ಕ್ಲೈಂಟ್ಸ್ ಎಲ್ಲ ಬೇಗ ಬಂದ್ಬಿಡ್ತಾರೆ ಅಂತ. ಬಟ್ ಯಾರು ಕೂಡ ಬರಲ್ಲ ಈ ಚಳಿಗೆ. ಆಲ್ಮೋಸ್ಟ್ 6:30 ಆದರೂ ಕೆಲವೊಮ್ಮೆ ಬಂದೇ ಇರಲ್ಲ. ಅದು ವೀಕೆಂಡ್ಸ್ ಅಂತಂದರೆ ಬರೋದೇ ಇಲ್ಲ ಕೆಲವೊಬ್ರು. ಸೊ ಆ ಟೈಮ್ ಒಂದೊಂದು ಟೈಮ್ ಬೇಜಾರಾಗುತ್ತೆ. ಸೊ ಅದಾದಮೇಲೆ ನಾನು ಯಾರು ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಒಬ್ಬನಿಗೊಬ್ಬನೇ ಮಿರರ್ ವೀಡಿಯೋಸ್ ಮಾಡ್ಕೊಂಡು ಸುಮ್ಮನೆ ಇದ್ದೆ. ಅದಾದಮೇಲೆ ಸಂಜೆ ನಾನು ಆ್ಯಕ್ಚುಲಾಗಿ ಅಬ್ಡಮನ್ ವರ್ಕೌಟ್ ಮಾಡಬೇಕಾಗಿತ್ತು. ಬಲ್ಕಿಂಗಲ್ಲಿ ಇದ್ರೂ ಕೂಡ ಆ್ಯಪ್ಸ್ ವಿಸಿಬಲ್ ಐತೆ ಅಂತ ಖುಷಿ ಪಡ್ಕೊಂಡು ನಾನಿವತ್ತು ಆ್ಯಕ್ಚುಲಾಗಿ ಒಂದು ಸಂಜೆ ಅಲ್ಲ ನೈಟು 10 ಕಾಲಿಗೆ ಒಂದು ಫಿಲಮ್ ಬುಕ್ ಮಾಡಿದ್ದೆ. ಯಾವುದು ಅಂತ ನಿಮ್ಗೆ ಯಾರು ಗೊತ್ತಿರುತ್ತೆ, ನಮ್ಮ ಬಾಸ್ದು ಮಾರ್ಕ್ ಫಿಲಮ್ಮು. ಸೊ ಒಬ್ಬನೇ ಹೋದೆ, ಒಬ್ಬನೇ ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಎಂಟ್ರಿ ಮಾತ್ರ ಕ್ರೇಜಿಯಾಗಿ ಕೊಟ್ಟಿದ್ರು ಮಾತ್ರ. ಆ ಒಂದು ಸಾಂಗು ಮತ್ತು ಅವ್ರು ಹಾಕಿರೋ ಸ್ಟೆಪ್ಸು ಮಾತ್ರ ಮಸ್ತಾಗಿತ್ತು. ಎಲ್ಲೂ ಕೂಡ ಒಂದು ಕಡೆ ಬೇಜಾರಾಗದೇ ಇರೋ ಥರ ಆ್ಯಂಡ್ ಎಲ್ಲೂ ಕೂಡ ಇದು ಯಾಕಾರ ಬಂದ್ವಪ್ಪ ಅನ್ನೋ ಒಂದು ಫೀಲ್ ಬರೆಸದೇ ಇರೋ ಥರ ಫಿಲಮ್ನ ಮಾಡಿದ್ದಾರೆ. ಆ್ಯಂಡ್ ಒಂದಕ್ಕೊಂದು ಲಿಂಕು ಮತ್ತು ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಥ್ರಿಲ್ಲಿಂಗು, ಸಸ್ಪೆನ್ಸ್ ಸಕ್ಕತ್ತಾಗೈತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದು ಒಳ್ಳೆ ಫನ್ನಿ ಮತ್ತು ಥ್ರಿಲ್ಲಿಂಗ್ ಮತ್ತು ಸಸ್ಪೆನ್ಸ್ ಆಗಿತ್ತು. ಚೆನ್ನಾಗಿತ್ತು ಮಾತ್ರ. ಓವರ್ ಆಲ್ ಮೂವಿ ಮಾತ್ರ ಸಖತ್ತಾಗಿತ್ತು. ಒಬ್ಬ ಫ್ಯಾನ್ಸ್ ಆಗಿ ಹೇಳೋದ್ಕಿಂತ ಒಬ್ಬ ಮೂವಿ ರಿವ್ಯೂವರ್ ಆಗಿ ಹೇಳ್ತೀನಿ ಅಂತಾರೆ, ತುಂಬ ಚೆನ್ನಾಗಿತ್ತು. ಆರಾಮಾಗಿ ಹೋಗ್ಬಿಟ್ಟು 3-4 ಸತಿ ನೋಡ್ಬೋದು. ನಾನು ಕೂಡ ನೆಕ್ಸ್ಟ್ ಒಂದು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಈ ಕಮ್ಮಿಂಗ್ ಮಂಡೇ. ಸೊ ನೀವು ಕೂಡ ಹೋಗಿ ಬೇಗ ಬೇಗ ಫಿಲ್ಮ್ನ ನೋಡಿ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಮಾತ್ರ ಮಸ್ತಾಗಿದೆ. ಸೊ ಇದಿಷ್ಟೇ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಟಾಟಾ, ಬೈ ಬಾಯ್.